ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ FSSAI ಅಂದರೆ ಫುಡ್ ಲೈಸೆನ್ಸ್ನ ಹೇಗೆ ಅಪ್ಲೈ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಈ ವೆಬ್ಸೈಟ್ ಲಿಂಕಲ್ಲಿ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಗೂಗಲ್ ಸರ್ಚ್ ಬಾರಲ್ಲಿ ಹೊಡೆದ್ರೂ ಬರುತ್ತೆ. ಆದರೆ ಇಲ್ಲಿ ಏನಿಲ್ಲ, .go.in ಅಂತ ಬರಬೇಕಾಗತ್ತೆ, ಅಂದರೆ ಗೌರ್ಮೆಂಟ್ ವೆಬ್ಸೈಟ್ ಅಂತಂದು. ಇಲ್ಲಿ ಏನಿಲ್ಲ, ಅಪ್ಲೈ ಫಾರ್ ನ್ಯೂ ಲೈಸೆನ್ಸ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಅಪ್ಲೈ ಫಾರ್ ನ್ಯೂ ಲೈಸೆನ್ಸ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಜನರಲ್ಲು ರೈಲ್ವೆ ಸ್ಟೇಷನ್ ನಲ್ಲಿ ನೀವೇನಾದ್ರೂ ನಿಮ್ಮ ಫುಡ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಥವಾ ನಿಮ್ಮ ಹೋಟೆಲ್ ಏನೋ ತೆಗಿಬೇಕಂತಂದ್ರೆ ಇದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಅಥವಾ ಏರ್ಪೋರ್ಟ್ ಅಥವಾ ಸಿ ಪೋರ್ಟ್ ಅಲ್ಲಿ ನೀವೇನಾದ್ರೂ ನಿಮ್ಮ ಫುಡ್ ಬಿಸ್ನೆಸ್ ಅಥವಾ ಹೋಟೆಲ್ನ ಅಥವಾ ರೆಸ್ಟೋರೆಂಟ್ ನ ತೆಗಿಬೇಕಂದ್ರೆ ಇದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಜನರಲ್ ಅಂತಂದ್ರೆ ನೀವು ಎಲ್ಲಾದ್ರೂ ತೆಗಿತಿದ್ರೆ ಅದನ್ನ ಇಲ್ಲಿ ಜನರಲ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವ ಒಂದು ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಯಾವ ಸ್ಟೇಟ್ ಬರುತ್ತೆ ನಿಮ್ದು ಅಂತಂದು ಇಲ್ಲಿ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೀವು ಯಾವ ತರದ ಒಂದು ಬಿಸ್ನೆಸ್ ಮಾಡ್ತಿದ್ದೀರಿ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಫುಡ್ ಸರ್ವಿಸಸ್ ನಾನು ಕ್ಲಿಕ್ ಮಾಡ್ತೀನಿ. ಫುಡ್ ಸರ್ವಿಸಸ್ ಕ್ಲಿಕ್ ಮಾಡಿದಾಗ ನಾವು ಒಂದು ನೀವು ನಾವೊಂದು ಇಲ್ಲಿ ಹೋಟೆಲ್ ಓಪನ್ ಮಾಡ್ತಿದೀವಿ, ಅದಕ್ಕೆ ಹೋಟೆಲ್ಗೆ ಫುಡ್ ಲೈಸೆನ್ಸ್ ನ ಅಪ್ಲೈ ಮಾಡ್ತಿದೀವಿ. ಅಥವಾ ನೀವು ಈ ಲೈಸೆನ್ಸ್ ನ ಯಾವಾಗ ಅಪ್ಲೈ ಮಾಡ್ಬೋದು ಅಂತಂದ್ರೆ, ನೀವೇನಾದ್ರೂ ಝೊಮ್ಯಾಟೊ ಅಥವಾ ಸ್ವಿಗ್ಗಿಗೆ ಟೈಅಪ್ ಆಗ್ಬೇಕ, ನೀವು ಸಣ್ಣ ಪ್ರಮಾಣದಲ್ಲಿ ಮನೆಯಲ್ಲಿ ಕ್ಲೌಡ್ ಕಿಚನ್ ತೆಗಿತೀರಿ ಅಥವಾ ನಿಮ್ಮ ಮನೆಯಿಂದ ಹೋಟೆಲ್ ಏನಾದ್ರು ಓಪನ್ ಮಾಡ್ತಿದ್ರೆ ಅದಕ್ಕೆ ಫುಡ್ ಲೈಸೆನ್ಸ್ ಬೇಕಂದ್ರೆ ಇದನ್ನ ಇಲ್ಲಿ ಅಪ್ಲೈ ಮಾಡ್ಬೋದು ನೀವು. ಇಲ್ಲಿ ನಾನೇನ್ ಮಾಡ್ತೀನಿ, ರೆಸ್ಟೋರೆಂಟ್ ಅಂತ ಕ್ಲಿಕ್ ಮಾಡ್ತೀನಿ. ರೆಸ್ಟೋರೆಂಟ್ಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ, ಟರ್ನ್ ಅಪ್ ಟು 12 lakhs per annum ರಿಜಿಸ್ಟ್ರೇಷನ್ ನ ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಜನರಲ್ ಲೈಸೆನ್ಸ್ ನ ಪಡೆದುಕೊಳ್ಬೇಕಾಗತ್ತೆ. ಟರ್ನ್ ಅಪ್ ಟು 12 lakhs per annum ಇದ್ರೆ ಜನರಲ್ ಲೈಸೆನ್ಸ್ ನ ಅಪ್ಲೈ ಮಾಡಬಹುದು. ಟರ್ನ್ ಅಪ್ ಟು ನಿಮ್ಮ ಹೋಟೆಲಿನ ಬಿಸ್ನೆಸ್ ಬಂದ್ಬಿಟ್ಟು 20 ಕೋಟಿಗೆ ವರ್ಷಕ್ಕೆ ಆದಾಯ ಇದ್ರೆ ಸ್ಟೇಟ್ ಲೈಸೆನ್ಸ್ ನ ಪಡೆದುಕೊಳ್ಬೇಕಾಗತ್ತೆ. ಅದೇ ತರ 20 ಕೋಟಿಗಿಂತ ಜಾಸ್ತಿ ಇದ್ರೆ ಸೆಂಟ್ರಲ್ ಲೈಸೆನ್ಸ್ ನ ಪಡೆದುಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಸಣ್ಣ ಹೋಟೆಲ್ಗೆ ಅಪ್ಲೈ ಮಾಡ್ತಿರೋದು, ಹಾಗಾಗಿ ನಾನು ಏನಂತಂದ್ರೆ ಟರ್ನ್ ಅಪ್ ಟು 12 lakhs per annum ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಏನಿಲ್ಲ, ಪ್ರೊಸೀಡ್ ಕೊಡ್ತೀನಿ. ಇಲ್ಲಿ ಪ್ರೊಸೀಡ್ ಕೊಟ್ಟಾಗ ಫುಡ್ ಸರ್ವಿಸಸ್ ರೆಸ್ಟೋರೆಂಟ್ಸ್ ರಿಜಿಸ್ಟ್ರೇಷನ್ ಅಂತ ಬರ್ತಾ ಹೋಗುತ್ತೆ. ಈ ಒಂದು FSSAI ಲೈಸೆನ್ಸ್ ನ ನೀವು ನಿಮ್ಮ ಮನೆಯಿಂದಾನೇ ಝೊಮ್ಯಾಟೋಗೆ ಟೈಅಪ್ ಆಗಬೇಕು. ನೀವು ಸಣ್ಣ ಪ್ರಮಾಣದಲ್ಲಿ ಏನೋ ಒಂದು ಹೋಟೆಲಿನ ಕ್ಯಾಂಟೀನು ಅಥವಾ ಏನೋ ನಡೆಸ್ತಿದ್ದೀರಾ, ನೀವು ಝೊಮ್ಯಾಟೊ ಜೊತೆ ಟೈಅಪ್ ಮಾಡ್ಬೇಕಂತಂದ್ರು ನಿಮ್ಗೆ FSSAI ಲೈಸೆನ್ಸ್ ಬೇಕಾಗುತ್ತೆ. ಇಲ್ಲಿ ಫುಡ್ ಸರ್ವಿಸ್ ಅಂಡ್ ರೆಸ್ಟೋರೆಂಟ್ಸ್ ರಿಜಿಸ್ಟ್ರೇಷನ್ ಬಂದಿದೆ. ಯು ಆರ್ ಎಲಿಜಿಬಲ್ ಫಾರ್ ರಿಜಿಸ್ಟ್ರೇಷನ್ ಅಂತ ಬರ್ತಿದೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಕೊಡ್ತಾ ಹೋಗ್ತೀನಿ. ಇಲ್ಲಿ ಕೊಟ್ಟಾಗ ನೇಮ್ ಆಫ್ ದ ಅಪ್ಲಿಕೆಂಟ್, ಕಂಪನಿ, ನಿಮ್ಮ ಕಂಪನಿ ಹೆಸರು ಏನು, ನಿಮ್ಮ ಹೋಟೆಲ್ ಹೆಸರು ಏನು ಅಂತಂದು ಇಲ್ಲಿ ಬರಿಬೇಕಾಗತ್ತೆ. ಸಪೋಸ್ ನಿಮ್ಮ ಯಾವ ಹೋಟ್ಲು, ಗುರುಕೊಟ್ಟರೇಶ್ವರ ಹೋಟ್ಲು ಯಾವುದು, ನಿಮ್ ಏನ್ ಹೆಸರು, ವೀರಭದ್ರೇಶ್ವರ ಹೋಟೆಲ್ ಏನೇ ಹೋಟ್ಲಿನ ಹೆಸರು ಬರೀಬೇಕಾಗತ್ತೆ. ಇಲ್ಲಿ ನೀವು ಒಬ್ಬರೇ ನಡೆಸ್ತಿರೋದ ಅಥವಾ ಪಾರ್ಟ್ನರ್ ಜೊತೆ ನಡೆಸ್ತಿರೋದ ಅಥವಾ ನೀವೊಬ್ಬರೇ ಓನರ, ಕೋಆಪರೇಟಿವ್ ಸೊಸೈಟಿಯ, ಅದರ್ಸ್ ಅಂತ ಬರ್ತದೆ. ಇಂಡಿವಿಜುವಲ್ ಇದ್ರೆ ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಪಾನ್ ನಂಬರ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಆಧಾರ್ ನಂಬರ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ರೆಡ್ ಕಲರ್ ಏನ್ ಡಾಟ್ಸ್ ತೋರಿಸಿದ್ರೆ ಆ ಫೀಲ್ಡ್ಸ್ ಎಲ್ಲ ನೀವು ಕಂಪಲ್ಸರಿ ಆಗಿ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಕೈಂಡ್ ಆಫ್ ಬಿಸ್ನೆಸ್ ನಾನು ಸೆಲೆಕ್ಟ್ ಮಾಡಿದೀನಿ, ಫುಡ್ ಸರ್ವಿಸ್ ರೆಸ್ಟೋರೆಂಟ್ಸ್ ಅಂತಂದು ಅದು ಬಂದಿದೆ. ಇಲ್ಲಿ ಅಡ್ರೆಸ್ ಏನು, ನೀವು ಯಾವೊಂದು ಅಡ್ರೆಸ್ ಅಲ್ಲಿ ನಿಮ್ಮ ಹೋಟೆಲ್ ಬಿಸ್ನೆಸ್ ನ ನಡೆಸ್ತಿದ್ರ ಅದನ್ನ ಬರಿಬೇಕಾಗತ್ತೆ. ನಿಮ್ಮ ಅಡ್ರೆಸ್ ನ ಯಾವ ಒಂದು ಏರಿಯಾದಲ್ಲಿ ನಿಮ್ಮ ಬಿಸ್ನೆಸ್ ನಡೆಸ್ತಿದ್ರಲ್ಲ ಆ ಅಡ್ರೆಸ್ ನ, ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ವಿಲೇಜ್ ಯಾವುದು ಅದನ್ನ ಬರಿಬೇಕಾಗತ್ತೆ. ಪಿನ್ ಕೋಡ್ ಯಾವುದು, ಲ್ಯಾಂಡ್ ಮಾರ್ಕ್ ಯಾವುದು, ನಿಮ್ಮ ಅಂಗಡಿ ಪಕ್ಕದಲ್ಲಿ ಯಾವ್ದೊಂದು ಫೇಮಸ್ ಲ್ಯಾಂಡ್ ಮಾರ್ಕ್ ಇದೆ, ಯಾವ ಒಂದು ಸರ್ಕಲ್ ಅಲ್ಲಿ ಇದೆ ಅದನ್ನ ಬರಿಬೇಕಾಗತ್ತೆ. ಕರೆಸ್ಪಾಂಡೆನ್ಸ್ ಅಡ್ರೆಸ್, ಎರಡು ಅಡ್ರೆಸ್ ಸೇಮ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡೋಗುತ್ತೆ. ಇಲ್ಲಿ ಏನಂತಂದ್ರೆ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ನೀವು ಇಲ್ಲಿ ಅಡ್ರೆಸ್ ತುಂಬಬೇಕಾಗುತ್ತೆ, ಕರೆಸ್ಪಾಂಡೆನ್ಸ್ ಅಡ್ರೆಸ್ ನ. ಇಲ್ಲಿ ಯಾವ ಒಂದು ಅಡ್ರೆಸ್, ಸ್ಟೇಟ್ ಯಾವುದು, ಡಿವಿಷನ್ ಯಾವುದು, ಸಬ್ ಡಿವಿಷನ್ ಯಾವುದು, ವಿಲೇಜ್ ಯಾವುದು, ಪಿನ್ ಕೋಡ್ ಯಾವುದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ನ, ನಿಮ್ಮ ಮೊಬೈಲ್ ನಂಬರ್ನ, ಲ್ಯಾಂಡ್ಲೈನ್ ಇದ್ರೆ ಲ್ಯಾಂಡ್ಲೈನ್, ಇಲ್ಲ ಮೊಬೈಲ್ ನಂಬರ್ನ, ಒಂದು ಇಮೇಲ್ ಐಡಿನ, ಕಾಂಟ್ಯಾಕ್ಟ್ ಪರ್ಸನ್, ನಿಮ್ಮ ಹೆಸರು ಏನು ಅಂತಂದು ಬರಿಬೇಕತ್ತೆ. ನೀವು ಎಷ್ಟು ವರ್ಷಕ್ಕೆ ಅಪ್ಲೈ ಮಾಡ್ತೀರಾ, 1 ವರ್ಷಕ್ಕೆ ಅಪ್ಲೈ ಮಾಡ್ತಿದ್ದೀರಾ, ಎಷ್ಟು ವರ್ಷಕ್ಕೆ ಈ ಒಂದು FSSAI ಫುಡ್ ಲೈಸೆನ್ಸ್ ನ ಅಪ್ಲೈ ಮಾಡ್ತಿದ್ದೀರಾ ಅಂತಂದು. ಇಲ್ಲಿ ನೇಮ್ ಆಫ್ ದ ಫುಡ್ ಕ್ಯಾಟಗರಿ ಅಂತ ಇದೆ. ಇಲ್ಲಿ ಯಾವೊಂದು ನೀವು ವಸ್ತುಗಳನ್ನ ಬಳಸ್ತೀರಾ ಅಂತಂದು ಇಲ್ಲೆಲ್ಲ ಆಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಸಪೋಸ್ ನೀವು ಹೋಟೆಲ್ ನಡೆಸ್ತಿದ್ದೀರಾ ಅಂತಂದ್ರೆ ಏನಂತಂದ್ರೆ ಡೈರಿ ಪ್ರಾಡಕ್ಟ್ಸ್ ನ ನಿಮ್ಮ ಹೋಟೆಲಲ್ಲಿ
ಪನೀರ್ ಗಿನೀರ್ ಏನೋ ಮಾಡ್ತಿದ್ದೀರಾ ಅಂದ್ರೆ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀರಾ, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಯೂಸ್ ಮಾಡ್ತಿರ್ತೀರಾ, ಇವೆಲ್ಲ ಆಡ್ ಮಾಡ್ಕೊಂತ ಹೋಗ್ಬೇಕು. ಸೇವ್ ಅಂಡ್ ಆ್ಯಡ್ ಏನು ಸಾಲ್ಟು, ಸ್ಪೈಸಸ್ಸು, ಸಲಾಡ್ಸು ಮತ್ತೆ ಏನೇನು ಯೂಸ್ ಮಾಡ್ತೀರಾ ಅಂತಂದು ಇವೆಲ್ಲ ಆ್ಯಡ್ ಮಾಡ್ಬೇಕಾಗತ್ತೆ. ಇಲ್ಲೆಲ್ಲ ಏನೇನಿದೆ ಮತ್ತೆ ಡೈರಿ ಪ್ರಾಡಕ್ಟ್ಸ್ನ ಮತ್ತೆ ಏನೇನು ಉಪಯೋಗಿಸ್ತೀರಾ ಅದನ್ನೆಲ್ಲ ಇಲ್ಲಿ ಸೇವ್ ಆ್ಯಂಡ್ ಆ್ಯಡ್ ಕೊಡ್ಬೇಕಾಗತ್ತೆ. ಇಲ್ಲಿ FSM ನಂಬರ್ ಇದೆಲ್ಲ, ಇದನ್ನ ನೀವು ಆ್ಯಡ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ, ನಿಮ್ಮ ಹತ್ರ ಇದ್ರೆ ಆ್ಯಡ್ ಮಾಡ್ಬೋದು. ಇಲ್ಲಿ ನಿಮ್ಮ ಬಿಸ್ನೆಸ್ ಯಾವತ್ತಿಂದ ಸ್ಟಾರ್ಟ್ ಮಾಡ್ತೀರಾ ಅಂತಂದು ಇಲ್ಲಿ ಬರಿಬೇಕಾಗತ್ತೆ. ಇಲ್ಲ ನಾಳೆ ಒಂದು 5-10 ದಿನದಲ್ಲೇ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಇದನ್ನೇನು ಬರೆಯೋದೇನು ಬೇಕಾಗಿಲ್ಲ. ನಿಮ್ಮ ನೀರು ಹೆಂಗ್ ಸಿಗುತ್ತೆ ನಿಮ್ಮ ಹೋಟೆಲಿಗೆ? ನಿಮ್ಮ ಪ್ರೈವೇಟ್ ಇಂದ ಇದು ಮಾಡ್ತೀರಾ ಅಥವಾ ಪಬ್ಲಿಕ್ ನೀವೇ ಯೂಸ್ ಮಾಡ್ತೀರಾ ಅಂತಂದು ಇಲ್ಲಿ ಬರಿಬೇಕಾಗತ್ತೆ. ಇಲ್ಲಿ ನಿಮ್ದೇ ಸ್ವಂತಾಗಿದ್ರೆ ನೀವು ಪಬ್ಲಿಕ್ ಅಂದ್ರೂ ಸೆಲೆಕ್ಟ್ ಮಾಡ್ರಿ. ನಿಮ್ದೇ ಸ್ವಂತಿದ್ರೆ ಪ್ರೈವೇಟ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ವಂತಿದ್ರೆ. ಇಲ್ಲ ಅಂತಂದ್ರೆ ಅದರ್ಸ್ ಕೊಡ್ಕೊಂತ ಹೋಗ್ರಿ ನೀವು ಅಷ್ಟೇ. ಇಲ್ಲ ಅದರ್ಸ್ ಹೆಂಗೆ ನಿಮ್ಗೆ ಒಟ್ಟು ನೀರ್ ಹೆಂಗೆ ಯೂಸ್ ಮಾಡ್ಕೊಂತೀರಾ ನಿಮ್ಮ ಹೋಟೆಲಿಗೆ ಅಂತಂದು ಬರಿಬೇಕಾಗತ್ತೆ. ಪಬ್ಲಿಕ್ ಇದ್ರೆ ಪಬ್ಲಿಕ್ ಬರೀರಿ, ಪ್ರೈವೇಟ್ ಇದ್ರೆ ಪ್ರೈವೇಟ್ ಬರೀ. ಇದನ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಫುಡ್ ಐಟಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದ್ರೆ ನಿಮ್ಮ ಯೂಸ್ ಮಾಡ್ತೀರಾ ಅಂತಂದು ನಿಮ್ಮ ಒಂದು ಕುಕಿಂಗ್ ಅಲ್ಲಿ ಏನಾದ್ರು ಎಲೆಕ್ಟ್ರಿಕ್ ಪವರ್ನ ಯೂಸ್ ಮಾಡ್ತೀರಾ ಅಂತ ಕೇಳ್ತದೆ. ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರೆ ಎಸ್ ಇದ್ರೆ ಎಸ್ ಕೊಡಿ, ಇಲ್ಲ ಅಂದ್ರೆ ನೋ ಕೊಡಿ. ಜಸ್ಟ್ ನೆಕ್ಸ್ಟ್ ಏನಂತಂದ್ರೆ ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟಾಗ ನಿಮ್ಗೆ ಈ ತರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಅಂತ ಆಪ್ಷನ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಏನಿಲ್ಲ ನಿಮ್ಮ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಐಡೆಂಟಿಟಿ ಪ್ರೂಫ್ ನಿಮ್ದು ಯಾವ್ದು ಒಂದು ಆಧಾರ್ ಕಾರ್ಡ್ ಐಡೆಂಟಿಟಿ ಪ್ರೂಫ್, ವೋಟರ್ ಕಾರ್ಡ್ ಏನಿದೆ ನಿಮ್ಮ ಹತ್ರ ಐಡೆಂಟಿಟಿ ಪ್ರೂಫ್ ನ ಅಪ್ಲೋಡ್ ಮಾಡಾಗುತ್ತೆ. ಇಲ್ಲಿ ಅದರ್ ಡಾಕ್ಯುಮೆಂಟ್ಸ್ ಆಗಿರ್ತದೆ. ನೀವು ಏನಾದ್ರೂ ಮನೆಯಲ್ಲೇ ಕ್ಲೌಡ್ ಕಿಚನ್ ನಡೆಸ್ತಿದ್ರೆ ನೀವು ಏನಂತಂದ್ರೆ ನಿಮ್ಮ ರೆಂಟ್ ಅಗ್ರಿಮೆಂಟ್ ನ ಅಪ್ಲೋಡ್ ಮಾಡಬಹುದು. ಅದೇ ತರ ನೀವು ಹೋಟೆಲ್ ನ ನೀವು ಒಂದು ಶಾಪ್ ಮಾಡಿ ನಡೆಸ್ತಿದ್ದೀರಾ ಅಂತಂದ್ರೆ ನಿಮ್ಮ ಹತ್ರ ಟ್ರೇಡ್ ಲೈಸೆನ್ಸ್ ಇದ್ರೆ ಅಡ್ರೆಸ್ ಪ್ರೂಫ್ ಆಫ್ ಪ್ರೆಮಿಸಸ್ ಸಲುವಾಗಿ ನಿಮ್ಮ ಶಾಪ್ ನ ಟ್ರೇಡ್ ಲೈಸೆನ್ಸ್ ಅಥವಾ ರೆಂಟ್ ಅಗ್ರಿಮೆಂಟ್ ಏನಾದ್ರೂ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ರಿಸರ್ವ್ ಪೇ ಸೆಲೆಕ್ಟ್ ಮಾಡಿ 100 ರೂಪೀಸ್ ಅಮೌಂಟ್ ನ ಪೇಮೆಂಟ್ ಮಾಡ್ಬೇಕತ್ತೆ. ಇಲ್ಲಿಗೆ ಏನಂತಂದ್ರೆ ನಿಮ್ಮ FSSAI ಲೈಸೆನ್ಸ್ಗೆ ಅಪ್ಲೈ ಮಾಡಿದ ಪ್ರೊಸೆಸ್ ಕಂಪ್ಲೀಟ್ ಆಗ್ತೋಗುತ್ತೆ. ವೆಬ್ಸೈಟಿಗೆ ಬಂದು ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದನ್ನ ನಿಮ್ಮ ಒಂದು ಯೂಸರ್ ID ಬಂದಿರುತ್ತೆ, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬಂದಿರುತ್ತೆ. ಆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ನ ಹಾಕಿ ಕ್ಯಾಪ್ಚಾ ಕೋಡ್ನ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಏನಂತಂದ್ರೆ ನೀವು ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿದೆನೋ ಇಲ್ಲೋ ಅಂತಂದು ಟ್ರ್ಯಾಕ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.